ಸೆಂಟ್ರಲ್ ಬ್ಯಾಂಕ್ಗಳು ಮತ್ತೆ ಜನಸಾಮಾನ್ಯರು ಗೋಲ್ಡ್ ಮತ್ತೆ ಸಿಲ್ವರ್ ನ ಬೈ ಮಾಡೋದ್ರಲ್ಲಿ ಬಿಸಿ ಇದ್ರೆ, ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಮಾತ್ರ ಕಾಪರ್ ಬೈ ಮಾಡೋದ್ರಲ್ಲಿ ಬಿಸಿ ಇದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಕಾಪರ್ ನ ಯಾವ ಸೆಕ್ಟರ್ ಅಲ್ಲಿ ಬಳಸ್ತಾರೆ, ಅದರ ಫ್ಯೂಚರ್ ಹೇಗಿರುತ್ತೆ ಅಂತ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಲಾಕಾರ ಜಗತ್. ನಾನು ನಿಮ್ಮ ಕಿರಣ್. ಸೊ ತಾಮ್ರನ ಬಹಳಷ್ಟು ಬಳಸೋದು ಅಂತಂದ್ರೆ ಅದು ವಿದ್ಯುತ್ ಕ್ಷೇತ್ರಗಳಲ್ಲಿ, ಕರೆಂಟ್ ತಂತಿಗಳಲ್ಲಿ ಮತ್ತು ಕೇಬಲ್ ನಲ್ಲಿ ಅತಿ ಹೆಚ್ಚು ಬಳಸ್ತಾರೆ. ಟ್ರಾನ್ಸ್ಫಾರ್ಮರ್ಗಳು, ಮೋಟಾರ್ಗಳು, ಜನರೇಟರ್ಗಳು, ಮೊಬೈಲ್ ಫೋನ್ನಲ್ಲಿ, ಲ್ಯಾಪ್ಟಾಪ್ಗಳಲ್ಲಿ, ಕಂಪ್ಯೂಟರ್ಗಳಲ್ಲಿ, ಟಿವಿ, ಫ್ರಿಡ್ಜ್, AC, ಸೆಮಿಕಂಡಕ್ಟರ್ ಬೋರ್ಡ್ಗಳಲ್ಲಿ ಬಳಸ್ತಾರೆ. ಸೊ ಇನ್ನು ಸ್ವಲ್ಪ ವರ್ಷಗಳಿಂದ ಸೃಷ್ಟಿಯಾಗ್ತಿರೋ ಟ್ರೆಂಡ್ ಅಂತ ಅಂದ್ರೆ ಅದು EV ಸೆಕ್ಟರ್. ನಾವು ಸಾಮಾನ್ಯ ವೆಹಿಕಲ್ಗಳಿಗೆ ಬಳಸೋ 3ರಿಂದ 4 ಪಟ್ಟು ಜಾಸ್ತಿ EV ವೆಹಿಕಲ್ಗಳಲ್ಲಿ ಕಾಪರ್ನ ಬಳಸ್ತಾರೆ. ಅದರಿಂದಲೇ ಮುಂಬರುವ ವರ್ಷಗಳಲ್ಲಿ ಕಾಪರ್ಗೆ ಸಿಕ್ಕಾಪಟ್ಟೆ ಬೇಡಿಕೆ ಜಾಸ್ತಿ ಆಗೋಕ್ಕೆ ಸಾಧ್ಯ ಇದೆ. ಸೊ ಈ ಒಂದು ಸ್ಕ್ರೀನ್ ನೋಡ್ಬೋದು ನೀವು, ಈ ಒಂದು ಇಮೇಜ್ ಅಲ್ಲಿ ಕಾಪರ್ನ ಎಲ್ಲೆಲ್ಲಿ ಬಳಸ್ತಾರೆ ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಇನ್ನು ಸೋಲಾರ್ ಪ್ಯಾನಲ್ಗಳಲ್ಲಿ ಬಳಸಲಾಗುತ್ತೆ. ಸೊ ಗಾಳಿಯಿಂದ ವಿದ್ಯುತ್ ತಯಾರಿಸೋ ವಿಂಡ್ ಫ್ಯಾನ್ಗಳಲ್ಲಿ ಬಳಸಲಾಗುತ್ತೆ. ಇನ್ನು ಗ್ರೀನ್ ಎನರ್ಜಿ ಕ್ಷೇತ್ರದಲ್ಲಿ ಬಹಳ ಡಿಮ್ಯಾಂಡ್ ಇದೆ. ಸೊ ಭಾರತದಲ್ಲಿ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಬಳಕೆ ಹೆಚ್ಚಾದಂತೆ ಕಾಪರ್ನ ಡಿಮಾಂಡ್ ಸಹ ಹೆಚ್ಚಾಗುತ್ತೆ. 2030ರ ವೇಳೆಗೆ 3ರಿಂದ 5 ಪಟ್ಟು ತಾಮ್ರಕ್ಕೆ ಜಾಸ್ತಿ ಬೇಡಿಕೆ ಹೆಚ್ಚಾಗ್ತಿದೆ. ಸ್ಮಾರ್ಟ್ ಸಿಟೀಸ್ ನಿರ್ಮಿಸೋದಕ್ಕೆ, ಮೆಟ್ರೋ, ರೈಲ್ವೇಸ್ ಮತ್ತೆ ಹೌಸಿಂಗ್ ಪ್ರಾಜೆಕ್ಟ್ಗಳಿಗೆ ಕಾಪರ್ನ ಬೇಡಿಕೆ ಇದೆ. ಸೊ ಇನ್ನು AI ಡೇಟಾ ಸೆಂಟರ್ಗಳಿಗೆ ಭಾರಿ ವಿದ್ಯುತ್ನ ಅಗತ್ಯ ಇದೆ. ಸೊ ಆದ್ದರಿಂದ ತಾಮ್ರಕ್ಕೆ ಭಾರಿ ಬೇಡಿಕೆ ಇರುತ್ತೆ. ಸೊ ಇನ್ನು ಹೊಸ ತಾಮ್ರದ ಗಣಿಗಳು ಸಿಗ್ತಿಲ್ಲ ಮತ್ತು ಗಣಿಗಾರಿಕಾ ವೆಚ್ಚ ಜಾಸ್ತಿ ಆಗ್ತಿರೋದ್ರಿಂದ ತಾಮ್ರಕ್ಕೆ ಬೆಲೆ ಹೆಚ್ಚಾಗ್ತಿದೆ. ಆದ್ದರಿಂದ ತಾಮ್ರಕ್ಕೆ ಸಂಬಂಧಿಸಿದ ETF ಗಳಿಲ್ಲ, ಬಟ್ ಸ್ಟಾಕ್ಸ್ಗಳಿದಾವೆ. ಸೊ ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಿರೋ ಸ್ಟಾಕ್ಗಳಲ್ಲಿ ಹಿಂದೂಸ್ತಾನ್ ಕಾಪರ್ ಇದರಲ್ಲಿ ಬೆಸ್ಟ್ ಅಂತ ಹೇಳ್ಬೋದು. ಸೊ ಅದರಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರು. ಯಾವುದೇ ಕಾರಣಕ್ಕೂ ಶಾರ್ಟ್ ಟರ್ಮ್ಗೆ ಇನ್ವೆಸ್ಟ್ ಮಾಡಬೇಡಿ. ಮಿನಿಮಮ್ ಒಂದು 5ರಿಂದ 10-15 ವರ್ಷಕ್ಕೆ ಅಂತ ಪ್ಲಾನ್ ಮಾಡಿ ಇನ್ವೆಸ್ಟ್ ಮಾಡಿ. ಖಂಡಿತವಾಗ್ಲಿ ಬೆಸ್ಟ್ ರಿಟರ್ನ್ಸ್ನ ಇದರಲ್ಲಿ ನೋಡ್ಬೋದು. ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಮತ್ತೆ ಅಲ್ಯೂಮಿನಿಯಂ ಆಗಿರ್ಬೋದು. ಸೊ ಇವುಗಳನ್ನ ಲಾಂಗ್ ಟರ್ಮ್ಗೆ ಅಂತ ಪ್ಲಾನ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ, ಎಕ್ಸ್ಪೆಷಲಿ ಒಂದೇ ಸತಿ ಇನ್ವೆಸ್ಟ್ ಮಾಡೋದಕ್ಕಿಂತ ಸ್ಟೆಪ್ ಬೈ ಸ್ಟೆಪ್ಪು SIP ಮಾಡ್ಕೊಂಡು, ಸೊ ಲಾಂಗ್ ಟರ್ಮ್ಗೆ ಪ್ಲಾನ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟ್ ರಿಟರ್ನ್ಸ್ನ ನಾವು ಇದರಲ್ಲಿ ನೋಡ್ಬೋದು. ಯಾಕಂತಂದ್ರೆ EV ಸೆಕ್ಟರ್ ತುಂಬಾ ದೊಡ್ಡ ಸೆಕ್ಟರ್. ಸೊ ಅದರಲ್ಲಿ ಇರ್ತಕ್ಕಂಥ ಗ್ರೋತು ಮತ್ತೆ ಆಪರ್ಚುನಿಟಿ ನಮ್ಮ ಊಹೆಗೆ ಮೀರಿದ್ದು. ಸೊ ಹಂಗಾಗಿ ಇವುಗಳಲ್ಲಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟ್ ರಿಟರ್ನ್ಸ್ನ ನಾವು ನೋಡ್ಬೋದು. ಸೊ ಹಾಗಾಗಿ ಲಾಂಗ್ ಟರ್ಮ್ಗೆ ಪ್ಲಾನ್ ಮಾಡಿ. ಇಷ್ಟು ಈ ಒಂದು ಕಾಪರ್ ಬಗ್ಗೆ. ಇದೇ ತರದ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಜೈ ಹಿಂದ್.